ಹೇಗೋ ಆ ದೇವರ ದಯದಿಂದ ನನ್ನ TCX ಶಿಕ್ಷಣ ಸಂಪೂರ್ಣಗೊಂಡಿತ್ತು. ಇನ್ನು ಮುಂದೆ ಅಣ್ಣ ಅತ್ತಿಯರ ಆಸೆದಂತೆ ನಾನೊಬ್ಬ ಒಳ್ಳೆಯ ಆದರ್ಶ ಶಿಕ್ಷಕನಾಗಿ ಮುಂದುವರಿಯುತ್ತೇನೆ. ಹಾಯ್ ಮೇಡಮ್, ನಿಮ್ಮನ್ನೆಲ್ಲೋ ನೋಡಲಾಗಿದೆಯಲ್ಲ? ಹೌದು, ತಾವ್ಯಾರು? ತಮ್ಮ ಹೆಸರೇನು ಅಂತ? ಓ, ನಾನು ನಿಮ್ಮನ್ನು ಎಲ್ಲೇ ನೋಡಿದ ಆಗಿದೆ. ಯಾಕೆಂದ್ರೆ ಜ್ಞಾಪಕ ಬರ್ತಾ ಇಲ್ಲ ಅಷ್ಟೇ. ಮೇಡಮ್, ನನಗೆ ಸಂಪೂರ್ಣ ನೆನಪಾಯಿತು ಮೇಡಮ್. ಹಿಂದಿನ ವರ್ಷ ಡಿಸೆಂಬರ್ 18ರಿಂದ ನಡೆದ ಧಾರವಾಡ ಯೂನಿವರ್ಸಿಟಿ ಕಾಲೇಜ್ ಗ್ಯಾದರಿಂಗ್ನಲ್ಲಿ ಪ್ರಥಮ ಸ್ಥಾನ ಪಡೆದ ರೇಣುಕಾ ಅಲ್ಲವೇ? ಎಸ್, ಕರೆಕ್ಟ್. ಹೌದು, ಅಂದ ಹಾಗೆ ತಾವು ಯಾರು ಅಂತ? ಅದೇ ಕಾಲೇಜಿನಲ್ಲಿ TCH ಮುಗಿಸಿ ಬಂದ ಈ ಊರಿನ ಬಡ ರೈತನಾದ ಸತ್ಯವಂತರ ತಮ್ಮ ಸಂಪತ್ ಅಂತ ನನ್ನ ಹೆಸರು. ಏನು? ಓಹೋ, ಆ ಸತ್ಯವಂತನ ತಮ್ಮ ಸಂಪತ್ ಅಂದ್ರೆ ನೀವೇನಾ? ಹೌದು ಮೇಡಮ್. ಮೇಡಮ್, ನನಗೆ ನಿಮ್ಮ ಹಾಡು ಅಂದ್ರೆ ತುಂಬಾ ಇಷ್ಟ. ಥ್ಯಾಂಕ್ಸ್ ಸಂಪತ್, ತುಂಬಾ ಥ್ಯಾಂಕ್ಸ್. ಅಂದ ಹಾಗೆ ಮತ್ತೆ ನೀವು ನಮ್ಮ ಮನೆಗೆ ಆಗಾಗ ಬರ್ತಾ ಇರಿ. ಎಲ್ಲವನ್ನು ನಾನು ನಿಮಗೆ ನಮ್ಮ ಮನೆಯಲ್ಲೇ ಕಳಿಸುತ್ತೇನೆ. ಆಯ್ತು ಮೇಡಮ್. ಸರಿ, ಹಾಗಾದ್ರೆ ನಾನು ಬಂದು ತುಂಬಾ ಸಮಯ ಆಯ್ತು. ನಾನು ಇನ್ನು ಬರುವೆ. ಬಾಯ್. ಅಂದು ಆ ಕಾಲೇಜಿನಲ್ಲಿ ಆ ರೇಣುಕಾ ಹಾಡಿದ ಹಾಡು, ಮಾಡಿದ ಡ್ಯಾನ್ಸ್ ಇಂದಿಗೂ ನನ್ನ ಕಣ್ಣು ಮುಂದೆ ಕಟ್ಟಿದಂತಿದೆ. ಇವಳನ್ನು ಪ್ರೀತಿಸಿ ಮದುವೆಯಾಗಬೇಕೆಂಬ ಮನಸ್ಸು ಹಾತೊರೆಯುತ್ತಿದೆ. ಕೋಗಿಲೆಯ ಕಂಠ, ನವಿಲಿನ ವೃತ್ತಿ ಇರುವ ಈ ರೇಣುಕಾ ನನ್ನ ಬಾಳಿನ ಜ್ಯೋತಿಯಾದರೆ ನನ್ನಂತ ಅದೃಷ್ಟಶಾಲಿ ಯಾರು ಇಲ್ಲ ಈ ಜಗತ್ತಿನಲ್ಲಿ. ಐ ಲವ್ ಯು ರೇಣುಕಾ, ಐ ಲವ್ ಯು. ಇಂದು ಅವರಾತ್ರಿ ಅಮಾವಾಸ್ಯೆ. ಬೆಟ್ಟದ ತುದಿಯಲ್ಲಿ ನನ್ನ ಕುಲದೇವರಾದ ಕಾಡಸಿದ್ದೇಶ್ವರ ನೆಲೆಸಿದ್ದಾನೆ. ಇವರಲ್ಲಿ ನಾನು ಸಂಸಾರ ಸುಗಮವಾಗಿ ಸಾಗಲಿ, ಶಿಕ್ಷಕನಾಗಬೇಕೆಂಬ ಹಂಬಲದಿಂದಿರುವ ನನ್ನ ಸಂಪತ್ತನ ಆಸೆ ನೆರವೇರಲಿ, ನನ್ನ ಹಿರಿಯ ಮೈದುನ ಜಮದಗ್ನಿಗೆ ಒಂದು ಆದರ್ಶ ಹೆಂಡತಿ ಸಿಗಲಿ ಅಂತ ಆ ದೇವ್ರ ಹತ್ರ ಪ್ರಾರ್ಥಿಸೋನು. ಶಬರಿ, ಏ ಶಬರಿ, ಯಾರು? ನೋಡಿ, ಈ ಊರ ಗರ್ಭ ಶ್ರೀಮಂತ ಸಾಯಿಗೌಡ. ಇರಲಿ, ಪೂಜಿಸುತ್ತಿರುವ ನನ್ನನ್ನು ಕೂಗಿ ಕರೆದ ಕಾರಣ? ಬಹುದಿನಗಳಿಂದ ನನ್ನ ಮನದಲ್ಲಿ ಮನೆ ಮಾಡಿಕೊಂಡು ಕುಳಿತಿರುವ ನನ್ನ ಆಸೆಯನ್ನು ಈಡೇರಿಸಿಕೊಳ್ಳಲು ಬಂದಿರುವೆ ಶಬರಿ. ಗೌಡ್ರೆ, ಏನ್ ಮಾತಾಡ್ತಾ ಇದ್ದೀರಾ ನೀವು? ಹುಂಗಿಯ ನಾದ ಕೇಳಿ ಹಾವು ಹರಿದು ಬಂದಂತೆ ಅರಗಿಳಿಯಂತಿರುವ ನಿನ್ನ ನನ್ನ ಹೃದಯದಲ್ಲಿ ಸಾಕಲು ನನ್ನ ಮನಸ್ಸು ಹರಿದು ನಿನ್ನಲ್ಲಿಗೆ ಬಂದಿದೆ ಶಬರಿ. ಈ ದೇಸಾಯಿಗೌಡನ ಕೈಯನ್ನು ಹಿಡಿದು ಹಾಡಿ ನಿನ್ನ ಮನಸ್ಸಂತೋಷ ಪಡಿಸಿಕೊಂಡು ದಡಿದ ಈ ದೇಸಾಯಿಗೌಡನ ಮನಕ್ಕೂ ಸ್ವಲ್ಪ ಆಯಾಸ ಪರಿಹರಿಸು. ಮಿಸ್ಟರ್ ದೇಸಾಯಿಗೌಡ,
ದೂರ ಸರಿದು ನಿಂತು ಮಾತನಾಡು. ಹತ್ರ ಬಂದಿದ್ದೆ ಆದ್ರೆ ನಿನ್ನ ಕಾಲನ್ನೇ ಕತ್ತರಿಸಿ ಆ ದೇವಿಗೆ ಅರ್ಪಿಸಬೇಕಾಗುತ್ತದೆ. ಜೋಕೆ ಏ ಶಬರಿ, ಈ ದೇಸಾಯಿ ಗೌಡನನ್ನು ಕಂಡರೆ ಸಲಾಂ ಹೊಡೆದು ಶರಣೆನ್ನುತ್ತಾರೆ ಈ ತಾಲೂಕಿನ ಜನ. ಅಂದ ಮೇಲೆ ನನ್ನ ಕಾಲು ಕತ್ತರಿಸುವ ಗಂಡುಗಳಿಗೆ ಜನ್ಮ ನೀಡಿಲ್ಲ ಈ ನಿನ್ನ ಭಾರತ ಮಾತೆ. ಒಂದು ವೇಳೆ ಜನ್ಮ ನೀಡಿದ್ದೇ ನಿಜವಾದರೆ ಅವರಿಗೆ ಕೆಡಗಾಲದ ಕಡಿವಾಣ ತಪ್ಪಿದ್ದಲ್ಲ. ಏ ದೇಸಾಯಿಗೌಡ, ನಿನ್ನ ದೃಷ್ಟಿಯಲ್ಲಿ ಹೆಣ್ಣು ಅಂದ್ರೆ ಏನಂತ ತಿಳಿದುಕೊಂಡಿದೀಯೋ? ಹೆಣ್ಣೆಂದರೆ ಹೆಣ್ಣೆಂದರೆ ನನ್ನ ದೃಷ್ಟಿಯಲ್ಲಿ ತೀಟೆ ತೀರಿಸಿಕೊಂಡು ತಿಂದು ಬಿಸಾಕುವ ಸಿಪ್ಪೆ ಇದ್ದಂತೆ. ಅದರಲ್ಲೂ ನೀನೊಂದು ಮಾಗಿದ ಮಾವಿನ ಹಣ್ಣು. ದೇಸಾಯಿಗೌಡ, ಮಾಗಿದ ಮಾವಿನ ಹಣ್ಣು ಅಂತ ಎಲ್ಲ ಹಣ್ಣುಗಳನ್ನು ತಿನ್ನಲು ಬಂದರೆ ವಿಷಪೂರಿತ ಹಣ್ಣು ಬೇವಿನ ಹಣ್ಣಾಗಿ ನಿನ್ನ ನಿರ್ನಾಮಕ್ಕೆ ಕಾರಣವಾಯಿತು. ಎಚ್ಚರ ಎಚ್ಚರ. ಶಬರಿ, ಖಚಿತ ಒಂದು ಹೆಣ್ಣಾದ ನಿನ್ನಿಂದ ನನಗೆ ಎಚ್ಚರ. ಎಚ್ಚರಿಕೆ ಎಂಬ ಶಬ್ದವನ್ನು ಕನಸಿನಲ್ಲೂ ಕಂಡಿಲ್ಲ ಈ ದೇಸಾಯಿಗೌಡ. ಸಮಯ ಸುಮ್ಮನೆ ನನ್ನವಳಾಗಿ ಸೆರಗಾಸಿ ಸುಖ ನೀಡಿದರೆ ಸರಿ, ಇಲ್ಲದಿದ್ದರೆ ಹುರಿದು ಹತ್ತಿಗೆ ಹಾಕುವೆ ಈ ನಿನ್ನ ಮೃದುವಾದ ಶರೀರವನ್ನು. ನೋಡು, ನಿನ್ನ ವರ್ತನೆ ಮಿತಿ ಮೀರ್ತಾ ಇದೆ. ಇದೇ ರೀತಿ ಮಿತಿ ಮೀರಿ ವರ್ತಿಸಿದೆ ಆದ್ರೆ ನಾನು ನಿನ್ನ ಪಾಲಿಗೆ ಒನಕೆ ಓಪವಾಗಬೇಕಾಗುತ್ತದೆ. ನೆನಪಿರ್ಲಿ. ಶಬರಿ, ನಿನ್ನ ಗೊಡ್ಡ ಬೆದರಿಕೆ ವೇದಾಂತ ನನ್ನ ಮುಂದೆ ತೋರಿಸಬೇಡ ಶಬರಿ. ಜಗವನ್ನೇ ಆಳುವ ಈ ದೇಸಾಯಿಗೌಡ ಮನಸ್ಸು ಮಾಡಿದರೆ ನನ್ನ ಆಳುಗಳ ಕೈಯಿಂದ ನಿನ್ನನ್ನು ಹೊತ್ತು ತರಿಸಿ ಇದೇ ರಾತ್ರಿ ನನ್ನ ತೋಟದ ಮನೆಯಲ್ಲಿ ನಿನ್ನೊಂದಿಗೆ ಕಳೆಯುತ್ತಿದ್ದೆ. ಆದರೆ ಶೂರನಾದ ಈ ದೇಸಾಯಿಗೌಡಿಗೆ ಅದು ಶೋಭೆ ತರುವುದಿಲ್ಲವೆಂದು ಆ ಕೆಲಸಕ್ಕೆ ಕೈ ಹಾಕದೆ ನಾನೇ ಮುಖಾಮುಖಿಯಾಗಿ ಬಂದು ಕೇಳುತ್ತಿದ್ದೇನೆ ಕಾಮ ಭಿಕ್ಷೆಯನು. ಇದಕ್ಕೊಪ್ಪಿದರೆ ನನ್ನ ಕೋಣೆಯ ರಾಣಿ ನೀನೆ, ಒಪ್ಪದಿದ್ದರೆ ನೀನು ಕಾಣುವೆ ಯಮನ ಕೋಣೆ. ಬಾ ಶಬರಿ ಬಾ, ನನ್ನನ್ನು ಒಪ್ಪಿ ಮುದ್ದಿಸುವ. ಗರತಿಯಾದ ಈ ಹೆಣ್ಣನ್ನು ಕೆಣಕಲು ಬಂದಿದ್ದೆ ಆದ್ರೆ ಹೆಣ್ಣಾದ್ರೂ ಚಿಂತೆ ಇಲ್ಲ. ಇದೇ ಕಾಡ ಸಿದ್ದೇಶ್ವರನ ಎದುರಿಗೆ ನಿನ್ನನ್ನು ಕಡಿದು ರಕ್ತ ಚೆಲ್ಲಿ ನರಿ ನಾಯಿಗಳಿಗೆ ಔತಣ ನೀಡಬೇಕಾಗುತ್ತದೆ. ಮಾತಿನಿಂದ ಹೋಗ್ತೀಯೋ ಅಥವಾ ನಾರಿಯಾದ ಈ ಹೆಣ್ಣು ನಿನ್ನ ಪಾಲಿಗೆ ಮಾರಿ ಆಗ್ಬೇಕಾಗುತ್ತದೆ. ಹುಚ್ಚು ಹಾದರದ ಹೆಣ್ಣೆ, ನೀನು ಮಾರಿಯಾಗುವ ತನಕ ನಿನಗೆ ಸಮಯವನ್ನು ಕೊಡಲಾರೆ. ಅಷ್ಟರೊಳಗೆ ಮುಗಿಸಿಕೊಂಡು ಹೋಗುವೆ ನನ್ನ ಕಾರ್ಯವನ್ನು. ಬಾ ಶಬರಿ ಬಾ. ಹತ್ರ ಬರಬೇಡ. ಬಾ ಶಬರಿ ಬಾ, ನನ್ನನ್ನು ಅಪ್ಪಿ ಮುದ್ದಿಸುವ. ಮಗನ ಬಬಲಾದಿ, ಎಲ್ಲೋ ಗೌಡ ಬಾರೋ. ಇನ್ನೊಂದು ಒಂದೇ ಹೆಜ್ಜೆ ಮುಂದೆ ಇಟ್ಟಕ್ಕೆ ಆದಿದ್ರೆ ನಿನ್ನ ಶರೀರವನ್ನು ಕಡಿದು ಚೆಲ್ಲಬೇಕಾಗುತ್ತದೆ. ಮಗನ ಬಬಲಾದಿ, ಬೇಗ ಹಿಡಿದುಕೊಳ್ಳಲೇ ಇವಳನ್ನು. ಶಬರಿ, ಹುಟ್ಟಿ ಇಷ್ಟು ದೊಡ್ಡವನಾದರೂ ಯಾವ ಪುಂಡು ಗಂಡು ಸಹ ನನ್ನ ಮೇಲೆ ಕೈ ಮಾಡಿಲ್ಲ. ಕೈ ಮಾಡಿದರೂ ಆ ಕೈಗಳನ್ನು ಕತ್ತರಿಸದೆ ಸುಮ್ಮನೆ ಬಿಟ್ಟಿಲ್ಲ ಈ ದೇಸಾಯಿಗೌಡ.
ಬಟ್ ಇದೇ ಅಲ್ಲವೇ ನನ್ನ ಕೆನ್ನೆಗೆ ಏಟು ಕೊಟ್ಟ ಈ ನಿನ್ನ ಕೈಯನ್ನು ಖಂಡಿತ ತೆಗೆಯದೆ ಬಿಡಲಾರೆ. ನಿಮ್ಗೆ ಕೈ ಮುಗಿಯುತ್ತೇನೆ, ದಯವಿಟ್ಟು ನನ್ನನ್ನು ತಂಗಿ ಅಂತ ತಿಳಿದು ಬಿಟ್ಬಿಡಿ. ನೋಡಿ, ಈ ನನ್ನ ಗರತಿತನಕ್ಕೆ ಒಂದು ಕುಂದು ತರಬೇಡಿ. ನನ್ನನ್ನು ಇಲ್ಲಿಂದ ಕೈ ಬಿಟ್ಟು ನಿಮ್ಮ ಮರ್ಯಾದೆಯನ್ನು ಉಳಿಸಿಕೊಂಡು ಹೋಗಿ. ಶಬರಿ, ನಿನ್ನ ಕಣ್ಣೀರಿನ ಕಂಬನಿಗೆ ಕರಗಿ ಸಣ್ಣ ಹೋಗಲಾರನು ಈ ದೇಸಾಯಿ ಗೌಡ. ಸಮಯ ಕಳೆಯುತ್ತಾ ನಿಂತರೆ ದೇವಸ್ಥಾನಕ್ಕೆಂದು ಮತ್ತೆ ಯಾರಾದರೂ ಬರಬಹುದು. ಅವರು ಬರುವುದರೊಳಗಾಗಿ ಮುಗಿಸಿಕೊಂಡು ಬಿಟ್ಟು ಬಿಡುವೆ ನನ್ನ ಕಾರ್ಯವನ್ನು. ಶಬರಿ, ಮುಗೀತು ನಿನ್ನ ಶೀಲದ ಕಥೆಯ. ಬಿಡಲೇ ಗರತಿಯ ಕೈಯಲ್ಲಿ. ದೇವ, ಬರೀ ದೇವ ಅಷ್ಟೇ ಅಲ್ಲ ಗೌಡ, ಗರತಿಯರ ಬಾಳಿಗೆ ಬೆಂಕಿ ಬರಿ ಎಳೆಯಲು ಬಂದಿರುವ ನಿಮ್ಮಂತ ಕಟುಕ ಶ್ರೀಮಂತರನ್ನು ಮೆಟ್ಟಿಸಿಕೊಳ್ಳಲು ಸಿದ್ಧನಾಗಿ ಬಂದಿರುವ ಅಗ್ನಿದೇವ. ಅಗ್ನಿದೇವ, ಕಾಡನ್ನು ಬಿಟ್ಟು ಈ ನಾಡಿಗೆ ನಿನ್ನನ್ನು ಕರೆ ತಂದಿರುವುದು. ನನಗೆ ಸಹಾಯ ಮಾಡಿ ನಾನು ಹೇಳಿದಂತೆ ಬಿದ್ದಿರಲ್ಲ ಮಗನೇ. ಅದನ್ನು ಬಿಟ್ಟು ನನ್ನ ನ್ಯಾಯ ಎದುರಾಕಿಕೊಳ್ಳುವುದು ಸರಿಯೇ? ಸರಿಯೋ ತಪ್ಪೋ ಗೊತ್ತಿಲ್ಲ ಗೌಡ, ಒಟ್ಟಿನಲ್ಲಿ ನನ್ನ ಕಣ್ಣೆದಿರಿಗೇನೆ ಗರಿತಿಯರ ಗರಿತನಕ್ಕೆ ಕೊಂದು ತಂದವರನ್ನ ಕಣ್ಣಾರ್ಯ ಖಂಡಿತಾದರೆ ಅಂದೇ ಅವರ ಶಿರವನ್ನು ಹರಿದು ಹೊತ್ತಿಗೆ ಹಾಕಿ ಅವರ ಪಸಿ ರಕ್ತದಿಂದ ಗರಿತಿಯರ ಪಾದ ತೊಳೆಯುವುದೇ ನನ್ನ ರಕ್ತ ಗುಣ. ಏ ಅಗ್ನಿದೇವ, ನಾನ್ಯಾರು, ನನ್ನ ಪವರ್ ಏನೆನ್ನುವುದು ಚೆನ್ನಾಗಿ ಅರಿತುಕೊಂಡು ಮಾತನಾಡು. ಮೇಲಾಗಿ ಈ ನಾಡನ್ನೇ ಮುಷ್ಟಿಯಲ್ಲಿ ಹಿಡಿದು ಆಟವಾಡಿಸಬಲ್ಲ ಈ ಊರ ಗರ್ಭ ಶ್ರೀಮಂತನಾದ ಈ ದೇಸಾಯಿ ಗೌಡ. ತಿಳಿತೇ ಮಂಕೆ? ಪಾಪಿ, ಊರಲ್ಲಿ ದೊಡ್ಡ ಮನುಷ್ಯನಂತೆ ಮೆರೆಯುತ್ತಿರುವ ನೀನು ಕಂಡ ಹೆಣ್ಣು ಮಕ್ಕಳ ತೋಳು ತೆಕ್ಕಿಯ ಬಿಸಿ ಅಪ್ಪಿಗೆಯನ್ನು ಬಯಸುವ ನೀನೊಬ್ಬ ಗಂಡುಸೆ. ಅಗ್ನಿದೇವ, ಮುಚ್ಚಬಾಯಿ ಹೇಳಿ. ನಿಮ್ಮಂತ ಕಾಮುಕ ದೃಷ್ಟಿಯ ಗಂಡಸರಿಂದಲೇ ಇಡೀ ಪುರುಷ ಸಮಾಜದಲ್ಲಿ ಎತ್ತಿ ನಿಲ್ಲದಂತಾಗಿದೆ ಗೌಡ. ಆರ್ಯ ಧರ್ಮದ ನಾರಿಯರ ಮೇಲೆ ನಿನ್ನ ಕಾಮದ ಕಣ್ಣು ಹಾಯಿಸಿದರೆ ನಿನ್ನ ಕಣ್ಣನ್ನೇ ಕೀಳುವೆ. ಹುಷಾರ್. ಏ ಅಗ್ನಿದೇವ, ಪುಂಡರಿಗೆ ಮಹಾಪುಂಡನಾಗಿ ಪುಟದೇನ ಬೇಡ. ಅಗ್ನಿದೇವ, ನನಗೆ ಎದುರಾಗಿ ನಿಂತರೆ ನಿನ್ನ ತಂದೆ ತಾಯಂದಿರನ್ನು ಕೊಲೆ ಮಾಡಿದ ಪಾಪಿಯನ್ನು ನನ್ನಿಂದ ನೀನು ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಮಗನೇ. ನನ್ನ ತಂದೆ ತಾಯಿಗಳನ್ನು ಕೊಂದ ಕುನ್ನಿಗಳ ಸುಳುವು ನೀ ನನಗೆ ಕೊಡದಿದ್ದರು ಐ ಡೋಂಟ್ ಕೇರ್ ಗೌಡ. ನಾನೆಂದು ಹಣದ ಒಬ್ಬರದಲ್ಲಿ ಈ ಗರತಿಯನ್ನು ಮುಟ್ಟಲು ಬಂದರೆ ಒಂದು ನೀನಿರಬೇಕು, ಇಲ್ಲ ನಾನಿರಬೇಕು. ಹಾಗಾದ್ರೆ ಕಂಡಸಾಗಿ ಒಳ ಸೆರಗನ್ನು ಹಿಡಿಯಲು. ಈ ಸಮಯದಲ್ಲಿ ಅಗ್ನಿದೇವನನ್ನು ಎದುರು ಹಾಕಿಕೊಳ್ಳುವುದು ಸರಿಯಲ್ಲ. ನಾನು ಇವನೊಂದಿಗೆ ಕೈ ಜೋಡಿಸಿ ಮಂತ್ರಿ ಪಟ್ಟವನ್ನು ಏರಿ ಸಮಯ ಸಾಧಿಸಿ ಇವನ ಸಿಡಿಗೆಯನ್ನು ನಾನು ಸುಡುಗಾಡಕ್ಕೆ ಕಳಿಸಲೇಬೇಕು. ನೋಡು ಅಗ್ನಿದೇವ, ನಮ್ಮಿಬ್ಬರ ನಡುವೆ ವೈರತ್ವ ಸರಿಯಲ್ಲ. ಏನೋ ಕೆಟ್ಟಗಳಿಗೆ ಹೇಳಿ ನಾನು ಇವಳೊಂದಿಗೆ ಈ ರೀತಿ ನಡೆದುಕೊಂಡೆ ಅಷ್ಟೇ. ದಯವಿಟ್ಟು ನನ್ನನ್ನು ಕ್ಷಮಿಸಿ ನಮ್ಮಿಬ್ಬರ ಸ್ನೇಹವನ್ನು ಮುಂದುವರಿಸು. ಆಲ್ ರೈಟ್. ಇನ್ನು ಮುಂದಾದರೂ ಹೆಣ್ಣು ಜಗದ ಕಣ್ಣು ಎಂದು ಅರಿತುಕೊಂಡು ನಡೆಯುವುದನ್ನು ಕಲಿತುಕೋ. ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದ್ಯಪ್ಪ, ನಿನಗೆ ತುಂಬಾ ಧನ್ಯವಾದಗಳು. ಅಸಹಾಯಕ ಸ್ಥಿತಿಯಲ್ಲಿದ್ದ ಒಂದು ಹೆಣ್ಣನ್ನು ಕಾಪಾಡುವುದು ಗಂಡಸಾಗಿ ಹುಟ್ಟಿದ್ದ ಮಾನವನ ಧರ್ಮ. ಯಾರಮ್ಮ ನೀನು? ನಾನು ಈ ಊರಿನ ಬಡ ರೈತನ ಹೆಂಡತಿ ಶಬರಿ ಅಂತ. ಅಂದ ಹಾಗೆ ನೀನ್ ಯಾರಪ್ಪ? ಹೇಳ್ತೇನೆಮ್ಮ. ನಾನು ಯಾರೆಂಬುದನ್ನ ನಡೆಯುತ್ತಾ ದಾರಿಯಲ್ಲೇ ತಿಳಿಸುತ್ತೇನೆ. ನಡಿಯಮ್ಮ, ಹೋಗೋಣ. ಸರಿಯಪ್ಪ.
ಹೋಗು ಹೋಗು ಅಗ್ನಿದೇವ ಹೋಗು. ನಿನಗೇನು ಗೊತ್ತು? ನಿನ್ನ ಮಾತಾಪಿತರನ್ನು ಕೊಂದು ನಿಮ್ಮ ಮನೆಗೆ ಬೆಂಕಿ ಹಚ್ಚಿದ ನಯ ವಂಚಕ ಈ ದೇಸಾಯಿಗೌಡನೆಂಬುದೇ. ನಿನ್ನಿಂದಲೇ ನನ್ನೆಲ್ಲ ಕಾರ್ಯವನ್ನು ಸಾಧಿಸಿಕೊಂಡು ನಂತರ ಸಾಗಿಸುವೆ ನಿನ್ನ ಯಮನ ಸದನಕ್ಕೆ. ಕೆಟ್ಟ ಸೂಳೆ ಶಬರಿ, ನನ್ನ ಕೆನ್ನೆಗೆ ಬಾರಿಸಿದ ಸೇಡಿನ ಪ್ರತಿಕಾರವಾಗಿ ಆ ನಿನ್ನ ಮೈದುನ ಸಂಪತ್ತನ ಮೇಲೆ ನನ್ನ ಮೋಸದ ಬಲೆಯನ್ನು ಬೀಸಿ ಅವನನ್ನು ನನ್ನ ಕೈವಶ ಮಾಡಿಕೊಂಡು ಅವನಿಂದಲೇ ನಿಮ್ಮ ಮನೆತನವನ್ನು ಛಿದ್ರ ಛಿದ್ರ ಮಾಡಿ ನಿಮ್ಮೆಲ್ಲರನ್ನು ಮನೆಯಿಂದ ಆಚೆ ತಳ್ಳಿಸಿ ಗಂಡನೇ ದೇವರೆಂದು ನಿತ್ಯ ಪತಿ ಪೂಜೆ ಮಾಡುತ್ತಿರುವ ಆ ನಿನ್ನ ಗಂಡ ಸತ್ಯವಂತನ ತಲೆಯಲ್ಲಿ ನೀನು ನನಗೆ ಸೆರಗಾಸಿದ ಸೂಳೆ ಎಂದು ವಿಷದ ಬೀಜ ಬಿತ್ತಿ ನಿನ್ನ ಸಂಸಾರದಲ್ಲಿ ದಂಬರಾಟ ಎಬ್ಬಿಸಿ ನಿನ್ನನ್ನು ನೋಡಿದ ಈ ಸಮಾಜದ ಜನ ಏಕೆ ಹಾಕಿ ನಗುವುದನ್ನು ನಾನು ಕಂಡೆ. ಪುಂಡ ಪುಡೋರಿಯಾದ ನಿನ್ನ ಇನ್ನೊಬ್ಬ ಮೈದುನ ಜಮದಗ್ನಿಯನ್ನು ಹಲ್ಲು ಕಿತ್ತ ಹಾವಿನಗೆ ಹುಚ್ಚಿನಂತೆ ತಿರುಗುವಂತೆ ನಾನು ಮಾಡದಿದ್ದರೆ ನನ್ನ ಹೆಸರು ದೇವಲೋಕದ ಇಂದ್ರ ದೇಸಾಯಿಗೌಡನೇ ಅಲ್ಲ. ಏ ಶಬರಿ, ನಿನ್ನ ಗಂಡ ನಿನ್ನ ಮೈದುನ ಸಂಪತ್ತನನ್ನು ಓದಿಸುವ ಸಲುವಾಗಿ ನನ್ನಿಂದ ತೆಗೆದುಕೊಂಡ 70,000 ಹಣವನ್ನು ಮರಳಿ ಕೇಳಲು ನಾಳೆ ನಿನ್ನ ಮನೆಗೆ ಕಳಿಸುವೆ. ನನ್ನ ಎಡಗೈ ಬಂಟನಾದ ಬಬಲಾದಿಯನ್ನು ಹಾಗೂ ನನ್ನ ಬಲಗೈ ಬಂಟನಾದ ನನ್ನ ಅಳಿಯ ಸುರೇಂದ್ರ ಪಾಟೀಲನನ್ನು ಶಬರಿ ಮುಂದಿನ ಪ್ರವೇಶದಲ್ಲಿ ತೋರಿಸುವೆನು ಈ ದೇಸಾಯಿಗೌಡನ ಆರ್ಭಟ. ಇದು ಅಂತ್ಯವಲ್ಲ ಶಬರಿ, ಇದು ಬರೀ ಆರಂಭ. ಬಂದ 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 ಸಿಗುವುದು ಬಂದ 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 ತಮ್ಮ ಸತ್ಯವಂತ ಲೇ ತಮ್ಮ ಸತ್ಯವಂತ ಹೊರಗರ ಬಾರ್ಲೇ ಅಪ್ಪ. ಪಾಟೀಲ್ರ ಇವ ಸತ್ಯವಂತ ಅದ ನಾನು ನೀರಿಗಿರ ಹಾಸಕೋಯನ್ರಿ ಅಪ್ಪ. ಮತ್ತೊಮ್ಮೆ ಕೂಗಲೇ ತಡ್ರಿ ಓದರ್ತಿ. ಏ ತಮ್ಮ ಸತ್ಯವಂತ ಏ ನೀರಿಗಿರ ಹಾಸಕ್ ಹೋಗಿ ಮನ್ಯಾಗ ಹೊರಗರ ಬಾರೋ ಅಪ್ಪ. ನಮಸ್ಕಾರ ಪಾಟೀಲ್ರಿಗೆ. ನಮಸ್ಕಾರ ಅಂದ್ರೆ ಅಪ್ಪ ನಾ ಕಾಣುವಲ್ಲೇನ್ ನಿನಗೆ? ನಮಸ್ಕಾರ ಗುಮಾಸ್ತರಿಗೆ. ನೋಡ್ರಿ ನಮ್ದು ಅಂತ ಬಾಳ ಕೇಳಿ ಕೇಳಿ ಮಾಡಿಸಿ ಅವಾಗ ಶುರು ಮಾಡ್ರಪ್ಪ. ಬನ್ನಿ ಪಾಟೀಲ್ರಿ, ಕುಳಿತುಕೊಂಡು ಮಾತನಾಡಿ. ನೋಡು ಸತ್ಯವಂತ, ಕುಳಿತುಕೊಂಡು ಮಾತನಾಡಲಿಕ್ಕೆ ನಿನ್ನ ಜೊತೆ ನೆಂಟಸ್ತಕ್ಕೆ ಬೆಳೆಸಲಿಕ್ಕೆ ಬಂದಿಲ್ಲ ಸತ್ಯವಂತ. ನನ್ನ ಮಾವ ದೇಸಾಯಿಗೌಡ ಹೇಳಿ ಕಳಿಸಿದ್ದಾನೆ, ನೀನು ನಿನ್ನ ತಮ್ಮ ಸಂಪತ್ನನ್ನು ಓದಿಸಲೆಂದು ನಮ್ಮಿಂದ ತೆಗೆದುಕೊಂಡ ಸಾಲವನ್ನು ವಸೂಲಿ ಮಾಡಿಕೊಂಡು ಬಾ ಎಂದು. ಅಲ್ಪ ಸತ್ಯವಂತ, ಈಗ ನೋಡು ಒಳ್ಳೆ ಮಾತಿನಿಂದ ನೀ ಹಣ ಕೊಟ್ರು ಋಣ ಮುಕ್ತಾನತ್ತೆ, ಮತ್ತೆ ಯಾವ್ದಾರ ಹಳ್ಳಗಳ ಮ್ಯಾಗಿನ ಹೊಲ ಬರಗಿರ ಕೊಡ್ತಿ, ಹೆಂಗ ವಿಚಾರ ಹೇಳಿ ಈಗ ಬಡ ಬಡ. ಇರುವ 1-2 ಎಕರೆ ಹೊಲದಲ್ಲಿ ನಿಮಗೆ ಯಾವ ಹೊಲ ಬರೆದು ಕೊಡಲಿ ಗುಮಾಸ್ತರೇ? 1 ಎಕರೆ ಬರೆಯಬೇಕು. ಸ್ವಲ್ಪ ಕಾಲ ಅವಕಾಶ ಕೊಡಿ, ಹೇಗಾದ್ರೂ ಮಾಡಿ ನಿಮ್ಮ ಸಾಲ ಮುಡಿಸುತ್ತೇನೆ. ನಿನ್ನ ವೇದಾಂತ ನನಗೆ ಬೇಕಾಗಿಲ್ಲ ಸತ್ಯವಂತ. ಒಳ್ಳೆಯ ಮಾತಿನಿಂದ ಹಣವನ್ನು ಕೊಟ್ಟು ಸಾಲದ ಬಾಧೆಯಿಂದ ಮುಕ್ತನಾಗು. ಇಲ್ಲದಿದ್ದರೆ
ನಿನಗೆ ಕಡೆಗಾಲ ತಪ್ಪಿದ್ದಲ್ಲ. ಪಾಟೀಲ್ರಿ, ವಾರದ ಹಿಂದೆ ನಿಮ್ಮ ಹಣ ಕೊಡಬೇಕನ್ನೋದರಲ್ಲಿ ನನ್ನ ತಮ್ಮ ಸಂಪತ್ ಮೈಯಲ್ಲಿ ಹುಷಾರಿಲ್ಲದ ಕಾರಣ ನಿಮ್ಮ ಹಣ ಕೊಡಕ್ಕಾಗಲಿಲ್ಲ. ಮುಂದೆ ಹೇಗಾದರೂ ಮಾಡಿ ನಿಮ್ಮ ಸಾಲ ಮುಟ್ಟಿಸಿ ಋಣಮುಕ್ತನಾಗುತ್ತೇನೆ. ಅಲ್ವೋ ತಮ್ಮ ಸಾಧ್ಯವಂತ, ಮಾನ್ಯ ನಿಮ್ಮ ತಮ್ಮಗ ಏಕಾಏಕಿ ಜ್ವರ ಬಂದು ಏನು ಆರಾಮಿದ್ದಿದ್ದಲ್ಲ ಅಂತಲ್ಪ, ಈಗ ಹೆಂಗ ಆರಾಮದ ನಾನು? ನಿಮ್ಮಂತ ಹಿರಿಯರ ದಯದಿಂದ ಆರಾಮಾಗಿದೆ ಗುಮಾಸ್ತರೆ. ಹೌದು ಅಂದಂಗ ನಿಮ್ಮ ತಮ್ಮಗ ಬಂದು ಜಡ್ ಯಾವ್ದನ್ನ ಗೊತ್ತಾತಂಪ. ಯಾಕಂದ್ರೆ ನೋಡು ಸಾಧ್ಯವಂತ, ಈಗ ಆ ಜ್ವರ ಈ ಜ್ವರ ಅಂತಂದು ಹೇಳಿ ಏನಾರು ಒಂದು ಕೆಟ್ಟ ಹೆಸರು ಇಟ್ಟು ಬಿಡ್ತಾರೋ ಯಪ್ಪ. ಅದಕ್ಕೆ ಮತ್ತು ನಿಮ್ಮ ತಮ್ಮ ಅದ್ರಾಗ ಸಿಟ್ಯಾಗ ಪಟ್ಟ ಆಗಿದ್ದಾವ ನೋಡು, ಏನಾರು ಕೆಟ್ಟ ಚಟ ಮಾಡಿದ್ದಾನ ಅವ ಹುಡುಗ. ಅಂತಿಂತ ದುಷ್ಟ ಚಟದ ಚಪಲಗಾರನಲ್ಲ ಗುಮಾಸ್ತರೆ ನನ್ನ ತಮ್ಮ. ಹಗಲಿರಳು ಓದಿ ಓದಿ ನಿದ್ದೆಗೆಟ್ಟು ರಕ್ತ ಸುಟ್ಟು ರಕ್ತ ಕಡಿಮೆಗಿತ್ತು ಅಷ್ಟೇ. ಅಲ್ಲೋ ತಮ್ಮ, ಅಂದಂಗೆ ಯಾರ ರಕ್ತ ಕಮ್ಮಿ ಆಗಿತ್ತ ಅಪ್ಪ? ಏನು ಬಿಳಿಯದ ಕೆಂಪದ ಏನು ಹಸರದ? ಏನು ಮಾತನಾಡುತ್ತೀರಿ ಗುಮಾಸ್ತರೆ? ಮನುಷ್ಯನ ಮೈಯಲ್ಲಿ ಹಸಿರು ರಕ್ತ ಇರುತ್ತದೆ, ಬಿಳಿ ರಕ್ತ ಗುಮಾಸ್ತರೆ. ಅಲ್ಲೋ ತಮ್ಮ, ಅಂದಂಗ ಬಿಳಿ ರಕ್ತ ಕಮ್ಮಿ ಆಗಿತ್ತ ಅಂದ್ಯಪ್ಪ. ಹಂಗಾರೆ ಬಿಳಿ ರಕ್ತ ಎಲ್ಲಿಂದ ತಂದು ಹಾಕ್ಸಿದ್ಯಪ್ಪ ತಮ್ಮ? ಯಾಕಂದ್ರೆ ಬಿಳಿ ರಕ್ತ ಸಿಗೋದು ಭಾಳ ಕಷ್ಟ ಐತಿ, ಭಾಳ ಕಷ್ಟ ಐತಿ. ನಮ್ಮ ಗೆಳೆಯರ ಬಳಗದವರ ಆಸ್ಪತ್ರೆಗೆ ಬಂದು ತಾಲಾಗ ಒಂದೊಂದು ಬಾಟ್ಲಿ ರಕ್ತ ದಾನ ಮಾಡಿ ಬಾಳಿ ಬದುಕಬೇಕಾದ ನನ್ನ ಸಹೋದರನಿಗೆ ಮರು ಜನ್ಮ ಕೊಟ್ಟ ಮಹಾನುಭಾವರು, ಅವರೆಲ್ಲರಿಗೆ ನನ್ನ ಕೃತಜ್ಞವನ್ನು ಹೇಳ್ತಾ ಅವರೆಲ್ಲರಿಗೂ ಆ ದೇವರು ಚೆನ್ನಾಗಿಟ್ಟಿರಲೆಂದು ಆ ದೇವರಿಗೆ ನಮಸ್ಕರಿಸುತ್ತೇನೆ. ಲೇ ಮಗನೇ ಸತ್ಯವಂತ, ನಿನ್ನ ಕನಿಕರದ ಮಾತು ನನಗೆ ಬೇಕಾಗಿಲ್ಲ. ಒಳ್ಳೆಯ ಮಾತಿನಿಂದ ಸಾಲವನ್ನು ಕೊಡ್ತೀಯೋ ಇಲ್ಲ ಒದ್ದು ಉಸುಲಿ ಮಾಡಬೇಕು? ಪಾಟೀಲರೇ, ಇನ್ನು ಕೆಲವೇ ದಿನಗಳಲ್ಲಿ ಹೇಗಾದರೂ ಮಾಡಿ ನಿಮ್ಮ ಸಾಲವನ್ನು ಮುಡಿಸುತ್ತೇನೆ. ಈ ಬಡ ರೈತನ ಮೇಲೆ ದಯ ತೋರಿ ದನಿಕರೇ, ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ದನಿಕರೇ. ನೋಡ್ತಮ್ಮ ಸಾಧ್ಯವಂತ, ನೀನು ಕೈ ಎರ ಮುಗಿಯಪ್ಪ, ಕಾಲರ ಬೀಳ. ನಮಗದು ಗೊತ್ತಿಲ್ಲ. ಒಟ್ಟು ನಮ್ಮ ಪಾಟೀಲ್ರ ಸಾಲ ಕೊಡಬೇಕಂದ್ರೆ ಕೊಡಬೇಕು ಇವತ್ತು ನೀನು. ಸುಮ್ಮನ ನಮ್ಮ ಪಾಟೀಲ್ರ ಚಾಟಿ ಏಟಿಗೆ ತುತ್ತಾಕ್ ಹೋಗ ನೀನು. ಸುಮ್ಮನ ಸಾಲ ಕೊಟ್ಟ ನಿನ್ನ ಮೈ ಚರ್ಮ ಉಳಿಸ್ಯಾನ ನೋಡ. ನೀವು ನನ್ನನ್ನು ಚಾಟಿಯಿಂದ ಅಷ್ಟೇ ಅಲ್ಲ, ತುಂಡು ತುಂಡಾಗಿ ಕತ್ತರಿಸಿ ಹಾಕಿದರು. ನನ್ನ ಹತ್ತಿರ ಇಲ್ಲ. ನನ್ನನ್ನು ಜೀವಂತ ದಾನ ಮಾಡಿದ ಸರಿ, ದಪನ ಮಾಡಿದರು ಸರಿ. ಇದು ಒಂದು ಸಾರಿ ತಡೆದುಕೊಳ್ಳು ಪಾಟೀಲ್ರಿ, ನಿಮಗೆ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ ಪಾಟೀಲ್. ನಿನ್ನ ಹೊಲಸು ಕೈಗಳಿಂದ ಅಮೇರಿಕದಿಂದ ತರಿಸಿರುವ ನನ್ನ ಬೂಟುಗಳನ್ನು ಮುಟ್ಟಿ ಹೊಲಸು ಮಾಡಿದೇನಲೇ ಕತ್ತೆ ಬಡವ. ಬಬಲಾದಿ ಬೇಗ ತೆಗೆದುಕೊಂಡು ಬರಲೇ ಆ ಚಾಟಿಯನ್ನ. ಯಪ್ಪ ಯಪ್ಪ ತಂದು ಬಿಡ್ತೀನಿ ತಡ್ರಿ ಅಪ್ಪ. ಪಾಟೀಲ್ರ ತಗರಿ ಅಪ್ಪ, ಇವ ಸಾಲ ಏನು ಕೊಟ್ಟಂಗ ಆಗಲ್ರಿ. ನಾಲ್ಕು ಬಡದ್ರ ಬುದ್ಧಿ ಬರೋದ್ರಿ ಇವಾಗ. ಲೇ ಮಗನೇ ಸತ್ಯವಂತ, ಮರ್ಯಾದೆಯಿಂದ ಹೇಳ್ತಾ ಇದ್ದೇನೆ ಮಗನೇ, ನಮ್ಮ ಸಾಲವನ್ನು ಕೊಡ್ತೀಯೋ ಇಲ್ಲ ನಿನ್ನ ಜೀವಂತವಾಗಿ ಹುಗಿದು ದಹನ ಮಾಡಿ ದಪನ ಮಾಡ್ಲೋ. ಹೊಡೀರಿ ಪಾಟೀಲರೇ, ನಿಮ್ಮ ಮನಸ್ಸಿಗೆ ತೃಪ್ತಿಯಾಗುವವರೆಗೆ ಹೊಡೀರಿ ಪಾಟೀಲರೇ. ಆದರೆ ಈ ಸಮಯದಲ್ಲಿ ನನ್ನಿಂದ ಹಣ ಕೊಡಲು ಸಾಧ್ಯವಾಗುತ್ತಿಲ್ಲ ಪಾಟೀಲರೇ, ಸಾಧ್ಯವಾಗುತ್ತಿಲ್ಲ. ಲೇ ಮಗನೇ ಸತ್ಯವಂತ, ಸಾಧ್ಯವಾಗದಿದ್ದರೆ ಸಹಿಸಿಕೊ ಮಗನೇ ಈ ಸಿಂಹ ಗರ್ಜನ.
ಮೊದಲು ನಿಲ್ಲಿಸು ನಿಮ್ಮ ಅಟ್ಟಹಾಸಕ ಧನಿಕರ ದರ್ಪವನ್ನು. ಲೇ ಮಗನೇ ಸಂಪತ್, ನೀನು ನನಗೆ ಎದುರಾಗಿ ನಿಲ್ಲುವೆಯಾ? ನಿನಗಷ್ಟೇ ಅಲ್ಲಲೇ ಪಾಟೀಲ, ಆ ನಿನ್ನ ಸೋದರ ಮಾವ ದೇಸಾಯಿಗೌಡನಿಗೂ ನಾ ಈಗ ಎದುರಾಗಿ ನಿಲ್ಲುತ್ತೇನೆ. ಗಂಡಸಾಗಿದ್ದರೆ ಮಕ್ಕಳ ತಡೇರಿ. ಮಳ್ಳಕುರಿ ಸಂಪತ್, ತಲೆ ಮೇಲೆ ಮಾಂಸಾರದ ಹಸುಗೂಸದ ನೀನೇನು ಬಲ್ಲೆಲೆ? ಜೋಡು ಹುಲಿಗಳಾದ ನಮ್ಮಿಬ್ಬರ ಪರಾಕ್ರಮದ ಪ್ರಬಲವನ್ನ ಕರಿಯ ಮರ್ಯ ಬೇಗ ಕಟ್ಟಿ ಹಾಕಲೇ ಇವರಿಬ್ಬರನ್ನು ಗರಡಗಂಬಕ್ಕೆ. ಲೇ ತಮ್ಮ, ಯಪ್ಪ ತಮ್ಮ ಬಿಗಿದ್ನ ಕಟ್ಟಲೇ ಅಪ್ಪ, ಬಿಚ್ಚಿ ಗಿಚ್ಕೊಂಡ ನಮ್ಮ. ಏ ಯಪ್ಪ ತಮ್ಮ, ಬಡ ಬಡ ಕಟ್ಟಲಿ ಅವನ್ನ. ಈ ನರಕುರಿಗಳ ಚರ್ಮವನ್ನು ಸುಲಿಯುತ್ತೇನೆ. ಲೇ ಮಗನೇ ಚಂದ್ರ, ಲೇ ಮಗ, ಕೊನೆಯದಾಗಿ ಹೇಳ್ತಾ ಇದ್ದೇನೆ ಮಕ್ಕಳೇ, ನಮ್ಮ ಸಾಲವನ್ನು ಕೊಡ್ತೀರೋ ಇಲ್ಲ ನಿಮ್ಮ ಹೆಸರಿಗಿದ್ದ ಈ ಮನೆಯನ್ನು ಬರೆದು ಕೊಡ್ತೀರೋ? ಇಲ್ಲ ಈಗ ಬಡಿಸಿಕೊಂಡು ನರಳಿ ನರಳಿ ಸಾಯ್ತೀರ. ಲೇ ಪಾಟೀಲ, ಏಡಿಯಂತೆ ನಮ್ಮಿಬ್ಬರನ್ನು ಕಟ್ಟಿ ಹಾಕಿ ಒಡೆಯದು ಇದು ಪುಂಡರ ಕೆಲಸವಲ್ಲಲೇ, ಇದು ಸಂಡರ ಕೆಲಸ. ನೀನು ಸೂರನಾಗಿದ್ದರೆ ಬಿಚ್ಚಿ ನೋಡಲೇ ನಮ್ಮ ಸರಪಣಿಯ ಸಲ್ಲಾಯ್ಕೆಯನ್ನು. ಅವೆಗೆ ತಿಳಿಯುತ್ತದೆ ಮಗನೇ ನಿನ್ನ ಗಂಡಸ್ತನದ ಪೌರುಷ. ಲೇ ಮಗನ ಸಂಪತ್, ತುತ್ತು ಕೂಳಿಗೆ ಗತಿಯಿಲ್ಲದ ಬಡಬಿಕಾರಿ, ನೀನು ನನ್ನ ಗಂಡಸ್ತನಕ್ಕೆ ಸವಾಲು ಹಾಕುವ ಯಾವ ಸೊಕ್ಕಿನ ಮಗನೇ? ತಡೆದುಕೋ ಈ ಪಾಟೀಲನ ಸಾಹಸವನ. ಬಬಲಾದಿ, ಬೇಗ ತೆಗೆದುಕೊಂಡು ಬಾರಲೇ ಆ ಕಾದ ಕಬ್ಬಿಣದ ಸಲಾಕೆಯನ್ನ. ಸಾವುಕಾರ, ಈ ಮಕ್ಕಳದ ಸೊಕ್ಕ ಬಾಳ ಆಗ್ಬಿಟ್ಟೈತ್ರಿ, ತಂದು ಬಿಡ್ತೀನಿ ತಡ್ರಿ ಅಪ್ಪ. ಲಂಗ ಒಟ್ಟು ಲೂಸ್ ಆಗೈತೆ, ಕಟ್ಕೊಂಡು ಹೋಗ್ಬಿಡ್ತೀನಿ. ಎಳೆಯುತ್ತೇನೆ ಈ ನರ ಕುರಿಗಳ ಮೇಲೆ ಬಾ ಸುಣ್ಣೆಯವರೇನ. ಸಾವುಕಾರ, ಕೆಂಪಗ ಕಾದೇನ್ರಿ ಇದು? ತಗರಿ ಅಪ್ಪ, ನೀವರ ಹೇಳಕರಿ, ಅವ್ರಿಗೆ ಹೇಳಿ. ಯಪ್ಪ ಅವ್ರಿಗೆ ಹೇಳಿರಿ. ಏ ಪಾಟೀಲ, ನಮಗೆ ಈ ರೀತಿ ಚಿತ್ರ ಹಿಂಸೆ ಕೊಡುತ್ತಿರೋದು ಪುಂಡ ಪುರುಷ ಗಂಡನಾದ ನನ್ನ ತಮ್ಮನಿಗೆ ಜಮದಗ್ನಿಗೆ ಗೊತ್ತಾದ್ರಿ ಹಸಿ ಮಾಂಸದ ಕೋಳಿ ಹರಿದು ತಿನ್ನುತ್ತಾನೆ ಈ ನಿನ್ನ ಕೋಪಿತ ದೇಹವನ್ನು. ಪುಂಡ ಪುರುಷರ ಗಂಡ, ಪುಂಡ ಪುರುಷರ ಗಂಡ, ದಂಡು ಹುಲಿಗಳ ಮಿಂಡ, ಮಿಂಡು ಹುಲಿಗಳ ಗಂಡನಾದ ಈ ಸುರೇಂದ್ರ ಪಾಟೀಲ ಒಂದು ಕೂದಲು ಪಂಚ ಆಗದಂತೆ ಅಲ್ಲಾಡಿಸಲು ಸಾಧ್ಯವಿಲ್ಲ. ಆ ನಿನ್ನ ತಮ್ಮ ಜಮದ ಅಗ್ನಿಗೆ, ಆ ನಿನ್ನ ತಮ್ಮನಿಗೆ ಗಂಡ ಸ್ಥಳದ ಬೇರಿದ್ದರೆ ಬಂದು ತಡೆಯಲಿ ಪಾಟೀಲನ. ಲೇ ಜಮದಗ್ನಿ, ಇವರಿಬ್ಬರ ಕೊಬ್ಬಿದ ದೇಹವನ್ನು ನಾನು ಹಸಿದ ಹುಲಿಯಾಗಿ ತಿನ್ನುವುದಕ್ಕಿಂತ ಪೂರ್ವದಲ್ಲಿ ಹರನಾಗಿ ಹಾರಿ ಬಂದೇನಲೇ ಹರಾಮ್ ಖೋರ್ ನನ್ನ ಮಗನೇ. ಏ ಹರಾಮ್ ಖೋರ್ ನನ್ನ ಮಗನೇ ಪಾಟೀಲ, ಹಸಿದ ಹುಲಿಯಾಗಿ ಇವರಿಬ್ಬರ ದೇಹವನ್ನು ತಿನ್ನುವುದಕ್ಕಿಂತ ಪೂರ್ವದಲ್ಲಿ ಕಂಗೆಟ್ಟ ಹುಲಿಯಾಗಿ ಕಡಿದು ಚೆಲ್ಲುವೆ ನಿಮ್ಮಿಬ್ಬರ ಕೊಬ್ಬಿದ ದೇಹವನ್ನ. ಕಂಗೆಟ್ಟ ಹುಲಿಯ ಲೇ ಜಮದಗ್ನಿ, ಕಂಗೆಟ್ಟ ಹುಲಿ ನೀನಾದರೆ ಕಾಲು ಕೆದರಿದ ಕರಿಚಿರಿತಿಯಾಗಿ ನಿಲ್ಲವೇ ನಿಮ್ಮೆಲ್ಲರಿಗೆ ಕೆಡೆಗಾಲದ ಕಡಿವಾಣ ಹಾಕಿ. ಏ ಸೊಕ್ಕಿನ ಮಗನೇ ಪಾಟೀಲ, ಕಂಗೆಟ್ಟ ಹುಲಿ ನೀನಾದರೆ ಕೆದರಿದ ನಿನ್ನ ಕಾಲನ್ನೇ ಕತ್ತರಿಸಿ ತಿನ್ನುವ ಖತರ್ನಾಕ್ ಹುಲಿ ನಾನಾಗಿ ನಿಮ್ಮಿಬ್ಬರ ಕೊಬ್ಬಿದ ದೇವನ್ನ ಇಬ್ಬಾಗ ಮಾಡಿ ರಕ್ತದ ಹೊಳೆಯನ್ನು ಹರಿಸಿ ಬಿಡುವೆ ಮಗನೇ. ಲೇ ತಮ್ಮ ಜಮದಾಗ್ನಿ, ಅಲ್ಲ ಲೇ ಅಪ್ಪ, ಮಾತಿಗೊಮ್ಮೆ ಕಡಿತೀನಿ ಹೊಡಿತೀನಿ ಅನ್ಬೇಡ ಲೇ ಅಪ್ಪ. ನಮ್ಮ ಪಾಟೀಲ್ರ ಸಾಲ ಕೊಟ್ಟು ಬಿಡಪ್ಪ ನೋಡೋಣ. ಏ ಮಗನೇ ಬಬಲಾದಿ, ನಾವು ಸಾಲ ತಂದಿದ್ದು
ಕೆಟ್ಟ ಕುಲದ ಕೊಂಡಿ ದೇಸಾಯಿಗೌಡನ ಹತ್ತಿರ. ಅದನ್ನು ನಾನೇ ಅವರಿಗೆ ಹೇಳುತ್ತೇನೆ. ಇನ್ನು 1 ವಾರ ಬಿಟ್ಟು ಕೊಡ್ತೇವೆ ಎಂದು. ಅದನ್ನು ಅರಿತುಕೊಂಡು ನಡೆದರೆ ನನಗೂ ಒಳ್ಳೆಯದು, ಆ ನಿಮ್ಮ ದನಿ ದೇಸಾಯಿಗೌಡನಿಗೂ ಒಳ್ಳೆಯದು. ಎಲ್ಲದಿದ್ದರೆ ನಾಳೆ ಆ ನಿಮ್ಮ ಧನಿ ದೇಸಾಯಿಗೌಡನ ಮನೆಯಲ್ಲಿ ನಡೆಯುತ್ತದೆ ನಮ್ಮಿಬ್ಬರ ನಡುವಿನ ರಕ್ತದ ಕಾಳಗ. ಏಯ್ ಜಮದಗ್ನಿ, ಅದೆಲ್ಲ ರಗಳೆ ನನಗೆ ಬೇಕಿಲ್ಲ. ಈಗಲೇ ಹಿಂದೆ ನಮ್ಮ ಹಣವನ್ನು ಕೊಡಬೇಕು. ಹಾಗಾದರೆ ಪಾಟೀಲ, ಹಿಂದೆ ಈಗಲೇ ನಡೆಯಲಿ ನಮ್ಮಿಬ್ಬರ ನಡುವಿನ ರಣರಂಗದ ಕಾಳಗ. ಬಾ, ಹೋಗಿದ್ದರೆ ಗಂಡಸಾಗಿ. ಲೇ ತಮ್ಮ, ಯಾಕೆ ಮಾತುಗೊಮ್ಮೆ ಹೊಡಿತೀನಿ ಕಡಿತೀನಿ ಅಂತಿಲ್ಲ ಅಪ್ಪ. ನೀನು ಕೊಡ್ಲಿ ನೋಡಿದ್ರ ರಾತ್ರಿ ನನ್ನ ಕನಸಿನಾಗ ಅದ ಬರ್ತೈತಿ. ನಾನು ನಮ್ಮ ಪಾಟೀಲ್ರಿ ತಿಳಿಸಿ ಹೇಳ್ತೀನಿ, ಸ್ವಲ್ಪ ಸಮಾಧಾನ ತಗಲೇ ತಮ್ಮ. ಲೇ ಮಗನೇ ಬಬಲಾದಿ, ಒಳ್ಳೆಯ ಮಾತಿನಲ್ಲಿ ತಿಳಿಸಿ ಹೇಳಿ ಕರೆದುಕೊಂಡು ಹೋದರೆ ನಿಮ್ಮ ಪ್ರಾಣ ಉಳಿಯುತ್ತದೆ. ಎಲ್ಲದಿದ್ದರೆ ನಿಮ್ಮ ಗತಿ ಈ ಜಮದಗ್ನಿಯ ಕೈಯಲ್ಲಿ. ಅದೇ ಗತಿ ಮಗನೇ. ಅಲ್ಲಲೇ ತಮ್ಮ, ಇಷ್ಟ್ಯಾಕೆ ಸಿಟ್ಟಿ ಬರಾಕ್ ಕುಂತಿಲ್ಲ? ತಡಿ, ನಾ ಓಡ್ ತಿಳಿಸಿ ಹೇಳ್ತೀನಿ. ನೀ ಏನಲೇ ಹೊಲ ಯುದ್ಧ ಕಡ್ದಂಗೆ ಮಾಡ್ತೀಯಲ್ಲ ತಮ್ಮ, ತಡಿ ಓಡ್. ಹೋ, ಗುಡ್ ಐಡಿಯಾ ಬಬಲಾದಿ, ಗುಡ್ ಐಡಿಯಾ. ನೀವು ಹೇಳದಂತೆ ಆಗಲಿ. ನಡೆಯಿರಿ, ಹೋಗೋಣ. ನಡ್ರಿ ಅಪ್ಪ, ಇಲ್ಲೇ ನಿಂತ್ರ ನಮ್ಗ ಅವು ಬರ್ತಾವ. ಹೋಗ್ಬಿಡ, ನಡ್ರಿ. ನೋಡು ಸತ್ಯವಂತ, ಕೊನೆಯದಾಗಿ ಹೇಳುತ್ತೇನೆ. ನೀವೇ ನಮ್ಮ ಬಬಲಾದಿ ಹೇಳಿದ ಮಾತಿನಂತೆ ದೇಸಾಯಿಗೌಡರಿಗೆ ಭೇಟಿ ನೀಡಿ ಹಣ ಕೊಟ್ಟರೆ ಸರಿ, ಇಲ್ಲದಿದ್ದರೆ ಮತ್ತೆ ಮಹಾಭಾರತ ಯುದ್ಧ. ಕರಿಯ ಮರಿಯ ಬಬಲಾದಿ, ನಡೆಯಿರಿ, ಹೋಗೋಣ. ಬರ್ರಿ ಹೋಗ್ಬಿಡ, ಬರ್ರಿ. ಹೋಗಲೇ ಪಾಟೀಲ, ಹೋಗು. ಇಂದು ನಿನ್ನ ಜೀವನ ಉಳಿಯಿತು. ಮುಂದೆ ಬರುವ ಪ್ರಯಾಸದಲ್ಲಿ ಮಗನೇ ನಿನ್ನ ರುಂಡವನ್ನು ಚಂಡಾಡುವುದೇ ಈ ಜಮದಗ್ನಿಯ ಹೊಟ್ಟುಗುಣ. ಹರಾಮ್ಖೋರ್ ನನ್ನ ಮಗನೇ ಪಾಟೀಲ, ನೇರವಾಗಿ ನನ್ನನ್ನು ಎದುರಿಸುವ ಧೈರ್ಯ ಆ ನಿನ್ನ ಮಾವ ದೇಸಾಯಿಗೌಡನಲ್ಲಿದ್ದರೆ ಅವನೇ ಬಂದು ನನ್ನನ್ನು ಎದುರಿಸುತ್ತಿದ್ದ. ಕೈಲಾಗದ ಹೇಡಿಯಂತೆ ನಿಮ್ಮನ್ನು ಕಳುಹಿಸಿದ ಅವನ್ಯಾವ ಶೂರ? ಇದು ಸಹೋದರ ಜಮದಗ್ನಿ, ಸಂಪತ್ ನನ್ನ ಓದಿಸಲಿಕ್ಕೆಂದು ಆ ದೇಸಾಯಿಗೌಡನ ಹತ್ತಿರ 70,000 ಹಣವನ್ನು ಮರಳಿ ಕೊಟ್ಟು ಸಾಲಕ್ಕಾಗಿ ಬರೆದ ಕೊಟ್ಟ ಹೊಲದ ಕಾಗದ ಪತ್ರವನ್ನು ಮರಳಿ ತರಬೇಕು. ಅಣ್ಣ, ಅದರ ಬಗ್ಗೆ ಚಿಂತಿಸಬೇಡ ಅಣ್ಣ. ಈ ವಾರದಲ್ಲಿ ಹಣದ ವ್ಯವಸ್ಥೆ ಮಾಡಿ ಸಾಲ ತೀರಿಸಿ ಆ ದೇಸಾಯಿಗೌಡನಿಂದ ಹೊಲದ ಕಾಗದ ಪತ್ರವನ್ನು ಮರಳಿ ತೆಗೆದುಕೊಂಡು ಬರುತ್ತೇನೆ. ಅದರ ಬಗ್ಗೆ ಚಿಂತಿಸಬೇಡ. ಹಾಗಾದರೆ ನಡೀರಿ ಅಣ್ಣ, ನಾವು ಹೊಲಕ್ಕೆ ಬರುತ್ತೇವೆ ಎಂದು ಹತ್ತಿಗೆಯವರು ಬುತ್ತಿ ಕಟ್ಟಿಕೊಂಡು ಹೊಲಕ್ಕೆ ಹೋಗಿದ್ದಾರೆ. ನಡೀರಿ ಅಣ್ಣ, ಹೋಗೋಣ. ಸಹೋದರ ಜಮದಗ್ನಿ, ಸಂಪತ್, ಇಲ್ಲಿ ನಡೆದ ಘಟನೆಯನ್ನು ನಿಮ್ಮ ಅತ್ತಿಗೆ ಮುಂದೆ ತಿಳಿಸಬಾರದು. ಆಯ್ತಣ್ಣ, ನೀ ಹೇಳಿದಂತೆ ಆಗಲಿ. ಬನ್ನಿ.